ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಫಸ್ಟ್ ಕ್ಲಾಸಲ್ಲಿ ನಾವು ವ್ಯಾಕ್ಸಿನ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಇಂಡಿಯಾಸ್ ರೋಲ್ ಇನ್ ವ್ಯಾಕ್ಸಿನ್ ಪ್ರೊಡಕ್ಷನ್. ಈ ಲಸಿಕೆಯನ್ನು ಉತ್ಪಾದಿಸುವಲ್ಲಿ ನಮ್ಮ ಭಾರತದ ಪಾತ್ರ ಏನು ಅಂತೇಳಿ. ಮೇಕ್ ಇನ್ ಇಂಡಿಯಾ ವ್ಯಾಕ್ಸಿನ್ಸ್ ಫಾರ್ ದ ವರ್ಲ್ಡ್. ಪ್ರಪಂಚದಲ್ಲಿ ನಮ್ಮ ಭಾರತದ್ದು ತುಂಬ ಪ್ರಮುಖವಾದ ಪಾತ್ರ ಇದೆ ಲಸಿಕೆಯನ್ನು ತಯಾರು ಮಾಡೋದ್ರಲ್ಲಿ. 24 crore does supply to over 100 countries under vaccine ಮಂತ್ರಿ. ಇಡೀ ವರ್ಲ್ಡಲ್ಲಿ 100ಕ್ಕೂ ಹೆಚ್ಚು ದೇಶಗಳಿಗೆ 24 crore ಡೋಸ್ ಸಪ್ಲೈಯನ್ನು 4 ಕೋಟಿಯಷ್ಟು ವ್ಯಾಕ್ಸಿನ್ ಡೋಸನ್ನು ಸಪ್ಲೈ ಮಾಡಿದೆ ನಮ್ಮ ಇಂಡಿಯಾ. ಸಿ ಇಂಡಿಯಾ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ವ್ಯಾಕ್ಸಿನ್ ಪ್ರೊಡ್ಯೂಸರ್. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕರೋನಾ ಟೈಮಲ್ಲಿ ಎಲ್ಲ ದೇಶಗಳು ಕೈ ಕಟ್ಟಿ ಕೂತಾಗ ನಮ್ಮ ಭಾರತವೇ ವ್ಯಾಕ್ಸಿನನ್ನು ಕಂಡುಹಿಡಿದು ಇತರ ಎಲ್ಲ ದೇಶಗಳಿಗೂ ಉಚಿತವಾಗಿ ಫ್ರೀಯಾಗಿ ಎಲ್ಲ ಕಡೆಗೂ ವ್ಯಾಕ್ಸಿನ್ಸನ್ನು ಸಪ್ಲೈ ಮಾಡಿತ್ತು. ಅಂಥ ಬೃಹತ್ ದೇಶ ನಮ್ಮದು. ಭಾರತವು ಇಡೀ ಪ್ರಪಂಚದಲ್ಲೇ ಲಸಿಕೆಯನ್ನು ತಯಾರು ಮಾಡೋದ್ರಲ್ಲಿ ದೈತ್ಯವಾದಂಥ ದೇಶವಾಗಿದೆ. ಲಾರ್ಜೆಸ್ಟ್ ವ್ಯಾಕ್ಸಿನ್ ಪ್ರೊಡ್ಯೂಸರ್ ನಮ್ಮ ಭಾರತ. ಇಟ್ ಮ್ಯಾನುಫ್ಯಾಕ್ಚರ್ ವ್ಯಾಕ್ಸಿನ್ಸ್ on a massive scale and supplies them to many countries. ಈ ಲಸಿಕೆಯನ್ನು ತಯಾರು ಮಾಡೋದು ಅಲ್ಲದೆ ಇತರ ಎಲ್ಲ ದೇಶಗಳಿಗೂ ಅವುಗಳನ್ನು ತಲುಪಿಸೋದು ಸಹ ನಮ್ಮ ದೇಶ ಮಾಡುತ್ತೆ. ಇಂಡಿಯನ್ ವ್ಯಾಕ್ಸಿನ್ಸ್ ಕಂಪ್ಯಾನೀಸ್ played a key role during the COVID-19 pandemic and continue to support global health effort. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಕೋವಿಡ್ ಟೈಮ್ದಲ್ಲಿ ಎಲ್ಲ ದೇಶಗಳಿಗೂ ಲಸಿಕೆಯನ್ನು ಅಭಿಯಾನದ ಜೊತೆಲಿ ಇತರ ಎಲ್ಲ ದೇಶಗಳಿಗೂ ಆರೋಗ್ಯಕರವಾದಂತಹ ಇಡೀ ಪ್ರಪಂಚದಾದ್ಯಂತ ಆರೋಗ್ಯವನ್ನು ನೀಡೋದಕ್ಕೆ ಕೈ ಜೋಡಿಸಿದಂತಹ ದೇಶ ಕೋವಿಡ್-19 ಟೈಮಲ್ಲಿ ಲಸಿಕೆಯನ್ನು ಕೊಟ್ಟು ಕೈ ಜೋಡಿಸಿದಂಥ ದೇಶ ನಮ್ಮ ಭಾರತ. ಬಿ ಎ ಸೈಂಟಿಸ್ಟ್ ಒಬ್ಬ ಮಹಾನ್ ವಿಜ್ಞಾನಿ ಡಾಕ್ಟರ್ ಮಹಾರಾಜ್ ಕಿಶನ್ ಬಾನ್ ವಾಸ್ ಎ ವೆಲ್ ನೋನ್ ಇಂಡಿಯನ್ ಡಾಕ್ಟರ್ ಆ್ಯಂಡ್ ಸೈಂಟಿಸ್ಟ್. ಡಾಕ್ಟರ್ ಮಹಾರಾಜ್ ಕಿಶನ್ ಬಾನ್ ಎಂಬುವರು ನಮ್ಮ ಭಾರತದ ಪ್ರಸಿದ್ಧ ವೈದ್ಯಕೀಯ ಡಾಕ್ಟರು ಹೌದು, ಇವರು ವೈದ್ಯರು ಹೌದು, ಹಾಗೆ ಸೈಂಟಿಸ್ಟ್, ಒಬ್ಬ ವಿಜ್ಞಾನಿಯೂ ಹೌದು. ಆಸ್ ಎ ಸೆಕ್ರೆಟರಿ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಇವರು ಜೈವಿಕ ತಂತ್ರಜ್ಞಾನ ವಿಭಾಗದ ಸೆಕ್ರೆಟರಿ ಸಹ ಆಗಿದ್ರು, ಆ ಡಿಪಾರ್ಟ್ಮೆಂಟ್ ಆ ಭಾಗಕ್ಕೆ. ಈ ಹೆಲ್ಪ್ಡ್ ಎ ಪ್ರಮೋಟ್ ಸೈನ್ಸ್ ಆ್ಯಂಡ್ ಇನೋವೇಷನ್ ಇನ್ ಇಂಡಿಯಾ. ಇವರು ವಿಜ್ಞಾನದ ಕುರಿತು ಅನೇಕ ಹೊಸ ಇನೋವೇಷನ್ ತಂತ್ರಜ್ಞಾನವನ್ನು ನೂತನ ವಿಜ್ಞಾನವನ್ನು ಕಂಡುಹಿಡಿಯುವಲ್ಲಿ ಇವರ ಪಾತ್ರ ತುಂಬ ಮುಖ್ಯವಾಗಿದೆ. ಈ ಪ್ಲೇಡ್ ಎ ಕೀ ರೋಲ್ ಇನ್ ಡೆವಲಪಿಂಗ್ ಎ rotavirus vaccines, rotavirus, which protects children from diarrhea. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಡಯೇರಿಯಾ ಅತಿಸಾರ ಬೇದಿ ಅಂತ ಕೇಳಿರ್ಬೋದು. ಆ ಒಂದು ರೋಗಕ್ಕೆ ರೋಟಾವೈರಸ್ ಎಂಬ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ, ಅಭಿವೃದ್ಧಿಪಡಿಸುವಲ್ಲಿ, ಅನೇಕ ಲಕ್ಷಾಂತರ ಮಕ್ಕಳನ್ನು ಉಳಿಸುವಲ್ಲಿ ಇವರ ಪಾತ್ರ ತುಂಬ ಪ್ರಮುಖವಾಗಿತ್ತು. ಅಂದರೆ ಆ ಲಸಿಕೆಯನ್ನು ಕಂಡುಹಿಡಿಯುವುದರಲ್ಲಿ ಇವರ ಪಾತ್ರ ತುಂಬ ಆಗಿತ್ತು. ಇವರು ಸಹ ಅದರಲ್ಲಿ ತುಂಬ ಶ್ರಮಿಸಿದ್ದಾರೆ. He believed in using the research to create a affordable healthcare and made a big difference in India's health and biotechnology sector. ಇವರು ಏನಪ್ಪಾ ಅಂದರೆ ಇವರ ಒಂದು ಆವಿಷ್ಕಾರದಿಂದ ಇವರು ಏನನ್ನು ನಂಬ್ತಾ ಇದ್ರು, ನಾವು ಮಾಡ್ತಕ್ಕಂತಹ ವಿಜ್ಞಾನದಲ್ಲಿ ತಂತ್ರಜ್ಞಾನ ಇರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಗ್ತಕ್ಕಂತಹ ಅಭಿವೃದ್ಧಿ ಆವಿಷ್ಕಾರಗಳೆಲ್ಲವೂ ಸಾಮಾನ್ಯ ಜನರ ಕೈಗೆ ಎಟುಕುವಷ್ಟು ಅಫೋರ್ಡಬಲ್ ಹೆಲ್ತ್ ಕೇರ್, ಸಾಮಾನ್ಯ ಜನರಿಗೆ ಆರೋಗ್ಯ ಅನ್ನೋದು ಅವರ ಕೈಗೆ ಎಟುಕುವ ರೀತಿಯಲ್ಲಿ ಮಾಡಬೇಕು. ಹಾಗೆ ಇಂಡಿಯಾ ಆರೋಗ್ಯವಾಗಿರಬೇಕು, ಆರೋಗ್ಯ ಮತ್ತು ತಂತ್ರಜ್ಞಾನದಲ್ಲಿ ಉನ್ನತಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋದು ಇವರ ಒಂದು ಗುರಿಯಾಗಿತ್ತು. 3.5.1 ನೋಡಿ, ಟ್ರೀಟ್ಮೆಂಟ್ ಆಫ್ ಡಿಸೀಸ್, ರೋಗಗಳಿಗೆ ಒಂದು ಚಿಕಿತ್ಸೆ, ರೋಗಗಳಿಗೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡೋದು. ಇಫ್ ಅವರ್ ಇಮ್ಯೂನ್ ಸಿಸ್ಟಮ್ ಫೇಲ್ಸ್ ಟು ಪ್ರೊಟೆಕ್ಟ್ ಆಸ್ ಅಗೇನ್ಸ್ಟ್ ಆನ್ ಇನ್ಫೆಕ್ಷಿಯಸ್ ಡಿಸೀಸಸ್, ವಿ ಫೇಲ್ ಇಲ್ ಅಂಡ್ ನೀಡ್ ಟು ವಿಸಿಟ್ ಡಾಕ್ಟರ್. ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೊಂದಿದಾಗ ನಮಗೆ ಬಂದಂತಹ ರೋಗಗಳು ವಾಸಿನೇ ಆಗಲ್ಲ.
ನಮ್ಮಲ್ಲಿ ಇಮ್ಯುನಿ ಸಿಸ್ಟಮ್ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಯಾವುದೇ ರೋಗಗಳು ಬಂದ್ರೆ ನಾವು ಬೇಗ ಹುಷಾರಾಗ್ತಿರಲ್ಲ. ಅಲ್ವಾ? ಅವಾಗ ಏನ್ ಮಾಡ್ತೀವಿ ನಾವು, ವಿ ನೀಡ್ ಟು ವಿಸಿಟ್ ಡಾಕ್ಟರ್. ಯಾವ್ದೋ ಒಂದು ಟ್ಯಾಬ್ಲೆಟ್ ತಗೊಂಡು 2 days ಬಿತ್ತು, ನೆಗಡಿ ಅಥವಾ ಜ್ವರ ಕಡಿಮೆ ಆಯ್ತು ಅಂದ್ರೆ ನಾವು ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದೆ, ಹೋರಾಡಿದೆ, ಬೇಗ ಹುಷಾರಾಗಿದ್ದೀನಿ ಅಂತ. ಒಂದು ವಾರ ವೀಕ್ ಆದ್ರೂ ಹೋಗ್ತಾ ಇಲ್ಲ, ಒಂದು ವಾರ ಆದ್ರೂ ಜ್ವರ, ನೆಗಡಿ, ಕೆಮ್ಮು ಈ ರೀತಿ ರೋಗಗಳು ಹೋಗ್ತಾ ಇಲ್ಲ ಅಂದ್ರೆ ನಾವು ಡಾಕ್ಟರ್ನ ವಿಸಿಟ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ದ ಡಾಕ್ಟರ್ ಮೇ ಗಿವ್ ಅಸ್ ಮೆಡಿಸಿನ್ಸ್ ಕಾಲ್ಡ್ ಆಂಟಿಬಯೋಟಿಕ್ಸ್. ವೈದ್ಯರು ನಮಗೆ ಕೊಡ್ತಾರಲ್ಲ ಮೆಡಿಸಿನ್, ಔಷಧಿ, ಅದನ್ನ ನಾವು ಆಂಟಿಬಾಡೀಸ್, ಅದನ್ನ ಏನಂತ ಕರಿತೀವಿ? ಆಂಟಿಬಾಡೀಸ್, ಜೀವ ರಕ್ಷಕಗಳು, ಪ್ರತಿರೋಧಕಗಳು, ಜೈವಿಕ ಪ್ರತಿರೋಧ ಅಂತ ಹೇಳಿ ಕರಿತೀವಿ. ವಿಚ್ ಕಿಲ್ ದ ಬ್ಯಾಕ್ಟೀರಿಯಾ ಅಂಡ್ ದಟ್ ಮೈಟ್ ಹ್ಯಾವ್ ಕಾಸ್ಡ್ ದ ಡಿಸೀಸ್. ಈ ಆಂಟಿಬಾಡೀಸ್ ಏನ್ ಮಾಡುತ್ತೆ? ಜೈವಿಕ ಪ್ರತಿರೋಧಕಗಳು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಕೊಂದು ಆ ರೋಗವನ್ನ ನಿರ್ಮೂಲನೆ ಮಾಡುತ್ತೆ. Antibiotics work only against bacterial infections because they target parts of bacterial cells that are different from humans or other animal cells. ಈ ಆಂಟಿಬಾಡೀಸ್ ಕೆಲಸ ಏನಪ್ಪಾ ಅಂದ್ರೆ ಬರೀ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋದಷ್ಟೇ ಇದರ ಟಾರ್ಗೆಟ್, ಅದರ ಗುರಿ. ಬ್ಯಾಕ್ಟೀರಿಯಾ ಮತ್ತೆ ಅದರ ಭಾಗಗಳು, ಪಾರ್ಟ್ಸ್ ಆಫ್ ಬ್ಯಾಕ್ಟೀರಿಯಲ್ ಸೆಲ್ಸ್, ಬ್ಯಾಕ್ಟೀರಿಯಾ ಜೀವಕೋಶಗಳ ಭಾಗಗಳು, ಬ್ಯಾಕ್ಟೀರಿಯಾಗಳು, ಇವುಗಳನ್ನ ಕೊಂದು ಆ ವ್ಯಕ್ತಿಯನ್ನ ರಕ್ಷಿಸೋದಷ್ಟೇ ಇದರ ಗುರಿ, ಈ ಒಂದು ಆಂಟಿಬಯೋಟಿಕ್ಸ್ದು. ಇದು ಮನುಷ್ಯರಿಗೂ ಮತ್ತೆ ಪ್ರಾಣಿಗಳಿಗೂ, ಪ್ರಾಣಿ ಜೀವಕೋಶಗಳಿಗೂ ಮತ್ತೆ ಮನುಷ್ಯ ಜೀವಕೋಶಗಳಲ್ಲೂ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳಿಗೆ ತುಂಬ ವ್ಯತ್ಯಾಸ ಇರುತ್ತೆ. ಮನುಷ್ಯರಿಗೂ ಮತ್ತೆ ಮನುಷ್ಯರಲ್ಲಿ ಕಂಡುಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಗೂ ಮತ್ತೆ ಪ್ರಾಣಿಗಳಲ್ಲಿ ಕಂಡುಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಗೂ. ದೇ ಡು ನಾಟ್ ವರ್ಕ್ ಅಗೇನ್ಸ್ಟ್ ವೈರಸಸ್ ಆರ್ ಡಿಸೀಸಸ್ ಕಾಸ್ಡ್ ಬೈ ಪ್ರೋಟೋಜೋವಾ. ಈ ಆಂಟಿಬಯೋಟಿಕ್ಸ್ ಯಾವುದಕ್ಕೆ ವರ್ಕ್ ಮಾಡಲ್ಲ? ವೈರಸಸ್ ಇಂದ, ಪ್ರೋಟೋಜೋವಾದಿಂದ ಬರ್ತಕ್ಕಂತಹ ವೈರಸ್ನ ವಿರುದ್ಧ ಇದು ಕೆಲಸವನ್ನ ಮಾಡಲ್ಲ. ವೈರಸ್ ಅಥವಾ ಡಿಸೀಸಸ್ ಕಾಸ್ಡ್ ಬೈ ಪ್ರೋಟೋಜೋವಾದಿಂದ ಅಥವಾ ವೈರಸ್ ಇಂದ ಬರುವ ರೋಗಗಳನ್ನ ವಾಸ ಮಾಡೋದಿಲ್ಲ ಆಂಟಿಬಯೋಟಿಕ್ಸ್. Next we can think like a scientist. Discovery of the first antibiotic, penicillin. ಪ್ರತಿ ಜೈವಿಕ ಪ್ರತಿರೋಧಕವಾದಂತಹ ಪೆನ್ಸಿಲಿನ್ ಇಂಜೆಕ್ಷನ್, ಪೆನ್ಸಿಲಿನ್ ಅಂತ ಕೇಳಿರ್ತೀರಾ. ಇದನ್ನ ಮೊಟ್ಟ ಮೊದಲು ಕಂಡುಹಿಡಿದವರು, ಆವಿಷ್ಕರಿಸಿದವರು ಯಾರು? ಪೆನ್ಸಿಲಿನ್ ವಾಸ್ ಡಿಸ್ಕವರ್ಡ್ ಇನ್ 1928 ಬೈ ಅಲೆಕ್ಸಾಂಡರ್ ಫ್ಲೆಮಿಂಗ್. 1928ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನುವರು ಈ ಪೆನ್ಸಿಲಿನ್ ಎಂಬ ಔಷಧಿಯನ್ನು ಕಂಡುಹಿಡಿದ್ರು. ಎ ಬ್ಯಾಕ್ಟೀರಿಯಾಲಜಿಸ್ಟ್ ಫ್ರಮ್ ಲಂಡನ್. ಇವರೊಬ್ಬ ಬ್ಯಾಕ್ಟೀರಿಯಾಲಜಿಸ್ಟ್, ಲಂಡನ್ ನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಲಜಿಸ್ಟ್ ಇವರು. While studying the harmful bacteria, he noticed that a mold on a discarded petri dish stopped the bacteria from growing. ಇವರು ಒಂದು ಭಯಾನಕವಾದಂತಹ ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ವೇಸ್ಟ್ ಆಗಿ ಬಿದ್ದಂತಹ ಶಿಲೀಂಧ್ರ, ಫಂಗೈ ಇರುತ್ತಲ್ಲ, ಅದು ಈ ಬ್ಯಾಕ್ಟೀರಿಯಾದ ಕೆಲವೊಂದು ಜೀವಕೋಶಗಳನ್ನ ಬೆಳವಣಿಗೆ, ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನ ಸ್ಟಾಪ್ ಮಾಡ್ತಿದ್ದನ್ನ ನೋಡುದು. ಯಾವುದು? ಫಂಗೈ, ಶಿಲೀಂಧ್ರ ಇತ್ತಲ್ಲ, ಅದು ಬ್ಯಾಕ್ಟೀರಿಯಾ ಬೆಳವಣಿಗೆ, ಗ್ರೋಯಿಂಗ್ ಆಗೋದನ್ನ ಸ್ಟಾಪ್ ಮಾಡೋದನ್ನ ಅಬ್ಸರ್ವ್ ಮಾಡಿದ್ರು. ಈ ರಿಯಲೈಸ್ಡ್ ದ ಮೋಲ್ಡ್ ರಿಲೀಸ್ ಸಬ್ಸ್ಟೆನ್ಸಸ್ ದಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ. ಅವರಿಗೆ ಆಗ ಅರ್ಥ ಆಯ್ತು, ಬ್ಯಾಕ್ಟೀರಿಯಾ ಬೆಳೀತಾ ಇದ್ದಾಗೆ ಅದು ತಡೀತಿದೆ ಅಂದ್ರೆ ಬ್ಯಾಕ್ಟೀರಿಯಾವನ್ನ ಕೊಲ್ಲುವಂತ ಶಕ್ತಿ, ಬ್ಯಾಕ್ಟೀರಿಯಾವನ್ನ ಕೊಲ್ಲುವಂತ ಯಾವುದೋ ಒಂದು ವಸ್ತುವನ್ನ ಈ ಶಿಲೀಂಧ್ರ ಪ್ರೊಡ್ಯೂಸ್ ಮಾಡ್ತಿದೆ, ಅದನ್ನ ಸಾಯಿಸುವಂತಹ ಅದೊಂದು ವಸ್ತುವನ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರು. ದಿಸ್ ಚಾನ್ಸ್ ಡಿಸ್ಕವರಿ ಲೆಡ್ ಟು ದ ಡಿಸ್ಕವರಿ ಆಫ್ ಪೆನ್ಸಿಲಿನ್. ಇದರ ಒಂದು ಉತ್ತರವಾಗಿ, ಆವಿಷ್ಕಾರವಾಗಿ ನಮಗೆ ಅವರು ಪೆನ್ಸಿಲಿನ್ ಎಂಬ ಲಸಿಕೆಯನ್ನ, ಪೆನ್ಸಿಲಿನ್ ಎಂಬ ಔಷಧಿಯನ್ನ ನಮಗೆ ಆವಿಷ್ಕಾರ ಮಾಡಿಕೊಟ್ಟಂಥದ್ದು. ದ ಫಸ್ಟ್ ಆಂಟಿಬಯೋಟಿಕ್ ಯೂಸ್ ಟು ಟ್ರೀಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಮೊಟ್ಟ ಮೊದಲ ಬಾರಿಗೆ ಪೆನ್ಸಿಲಿನ್ ಎಂಬ ಔಷಧಿಯನ್ನ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾದಿಂದ ಬಂದಿರತಕ್ಕಂತಹ ಇನ್ಫೆಕ್ಷನ್ಗೆ ಬಳಸಲಾಯಿತು. ದೋ ಆಂಟಿಬಯೋಟಿಕ್ಸ್ ಆರ್ ಎಫೆಕ್ಟಿವ್ in protecting us against bacterial infections and have saved millions of lives since their discovery. ಈ ಆಂಟಿಬಯೋಟಿಕ್ಸ್, ಜೈವಿಕ ಪ್ರತಿರೋಧಕಗಳು ಎಷ್ಟೋ ಮಿಲಿಯನ್ಸ್ ಆಫ್ ಜನರ ಜೀವನವನ್ನ ಉಳಿಸಿದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಒಳಗಾದಂತ ಎಷ್ಟೋ ಜನರ ಜೀವವನ್ನ ಕಾಪಾಡಿದೆ. Indiscriminate use and led to a decline in their
ಎಫೆಕ್ಟಿವ್ನೆಸ್ 3.5A. ನವಡೇಸ್ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ನ ಅದರ ಬಗ್ಗೆ ಜ್ಞಾನ ಇಲ್ಲದೆ ಅದನ್ನ ಮಿಸ್ಯೂಸ್ ಆಗಿ ಬಳಸ್ಕೊಳ್ಳೋರೇ ಜಾಸ್ತಿ ಆಗಿದ್ದಾರೆ. ನವಡೇಸ್ ಇತ್ತೀಚಿನ ದಿನಗಳಲ್ಲಿ ದೇರ್ ಆರ್ ಇನ್ ನ್ಯೂಸ್ ಬ್ಯಾಡ್ ಲೈನ್ಸ್ ಅಬೌಟ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಈ ಪೆನ್ಸಿಲಿನ್ ಬಗ್ಗೆ ಅನೇಕ ಊಹಾಪೋಹಗಳು ಬ್ಯಾಡ್ ಹೆಡ್ಲೈನ್ಸ್ಗಳು ಬರ್ತಾ ಇದೆ. A phenomenon where bacteria that were earlier killed by a given antibiotic are found to survive and multiply despite treatment with antibiotics. ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾಗಳನ್ನ ಮುಂಚಿತವಾಗಿ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡೋದ್ರ ಮೂಲಕ ಪ್ರತಿಜೈವಿಕಗಳಾದಂತಹ ಪೆನ್ಸಿಲಿನ್ ಅದನ್ನ ಕಂಡುಹಿಡಿದು ಅದನ್ನ ಕೊಲ್ತಾ ಇತ್ತು, ಅದನ್ನ ಮಲ್ಟಿಪ್ಲೈ ಮಾಡೋದನ್ನ ತಡೀತಾ ಇತ್ತು ಫಸ್ಟ್. ಆದರೆ ಈಗ ನಾವು ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರು ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯುವಂಥ ಶಕ್ತಿನೂ ಅದು ಕಳ್ಕೊಂಡಿದೆ. ಅದು ಅಲ್ಲಿರ್ತಕ್ಕಂತಹ ಇನ್ಫೆಕ್ಷನ್ ಮಾಡ್ತಕ್ಕಂತಹ ಬ್ಯಾಕ್ಟೀರಿಯಾಗಳ ಕೊಲ್ಲೋದನ್ನು ಈ ನಾವು ಕೊಡ್ತಕ್ಕಂಥ ಆಂಟಿಬಯೋಟಿಕ್ಸು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಅದಿನ್ನೂ ಮಲ್ಟಿಪ್ಲೈ ಆಗ್ತಿದೆ, ಇನ್ನೂ ಜಾಸ್ತಿನೇ ಆಗ್ತಿದೆ ಹೊರತು ಯಾವ ನಾವು ಪೆನ್ಸಿಲಿನ್ ಇಂಜೆಕ್ಷನ್ ಕೊಡೋದ್ರಿಂದ ಬ್ಯಾಕ್ಟೀರಿಯಾಗಳ ಚಟುವಟಿಕೆ ಕಡಿಮೆ ಮಾಡ್ತಿತ್ತೋ ಇವಾಗ ಅದನ್ನ ಕಡಿಮೆ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡಿದೆ. ದ ಟ್ರೀಟ್ಮೆಂಟ್ ದಟ್ ದಿಸ್ ಮೇಕ್ಸ್ ಇದರಿಂದಾಗಿ ಏನಾಗಿದೆ, ದಿಸ್ ಮೇಕ್ಸ್ ಕಾಮನ್ ಇನ್ಫೆಕ್ಷನ್ಸ್ ಆರ್ಡರ್ ಟು ಟ್ರೀಟ್ ಆ್ಯಂಡ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಕಾಂಪ್ಲಿಕೇಶನ್ಸ್, ಪ್ರೊಲಾಂಗ್ಡ್ ಇಲ್ನೆಸ್ ಆ್ಯಂಡ್ ಈವನ್ ಡೆತ್. ಈ ರೀತಿ ನಾವು ಕೊಡ್ತಕ್ಕಂಥ ಆಂಟಿಬಯೋಟಿಕ್ಸಿಂದ ಅವರು ವಾಸಿ ಆಗದೆ ಇರೋದ್ರಿಂದ ರೋಗಗಳನ್ನು ವಾಸಿ ಮಾಡುವಂಥದ್ದು ತುಂಬ ಕಷ್ಟ ಆಗಿದೆ. ಹಾಗೆ ಅದರ ರೋಗದ ಒಂದು ತೀವ್ರತೆ ಇನ್ಕ್ರೀಸ್ ಆಗ್ತಿದೆ. ರಿಸ್ಕ್ ಆಫ್ ಕಾಂಪ್ಲಿಕೇಶನ್ ಹೇಗೆ ಅದನ್ನು ಕಡಿಮೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಗ ಪ್ರೊಲಾಂಗ್ಡ್ ಇಲ್ನೆಸ್ ತುಂಬ ರೋಗದಿಂದ ಬಳಲ್ತಿದ್ದಾರೆ, ಈವನ್ ಡೆತ್ತು ಸಹ ಆಗ್ತಿದೆ, ಸಾವು ಸಹ ಸಂಭವಿಸ್ತಿದೆ. ಆಂಟಿಬಯೋಟಿಕ್ಸ್ ಇದ್ರೂ ಸಹ ಅದರಿಂದ ಉಪಯೋಗ ಆಗ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ. ಇಲ್ಲಿ ನೋಡಿ, ಸ್ಪ್ರೆಡ್ ಆಫ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಇನ್ ಕಮ್ಯುನಿಟಿ. ಸಮುದಾಯದಲ್ಲಿ ಜೈವಿಕ ಪ್ರತಿರೋಧಕ ಬ್ಯಾಕ್ಟೀರಿಯಾದಿಂದ ಹರಡಿರ್ತಲ್ಲ, ಆ ಜೈವಿಕ ಪ್ರತಿರೋಧಕಗಳ ನೀಡೋದ್ರ ಮೂಲಕ ಹೇಗೆ ರೆಸಿಸ್ಟೆನ್ಸ್ ಬರುತ್ತೆ, ಹೇಗೆ ಹರಡುತ್ತೆ ಅಂತಿಲ್ಲ. ಹೌ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಸ್ಪ್ರೆಡ್ಸ್ ಇನ್ ದ ಕಮ್ಯುನಿಟಿ. Taking antibiotics when they are not required, development of resistance in the bacteria in animals. ಆಂಟಿಬಯೋಟಿಕ್ ತಗೊಳ್ಳೋದ್ರಿಂದ ರೋಗನಿರೋಧಕ ಶಕ್ತಿ ಜಾಸ್ತಿ ಮಾಡೋದು ಬೇಡ, ಆದರೆ ಬ್ಯಾಕ್ಟೀರಿಯಾಗಳ ಚಟುವಟಿಕೆ ಹೆಚ್ಚಾಗದಂತೆ ಆ ಪ್ರಾಣಿಗಳಲ್ಲೇ ರೋಗನಿರೋಧಕ ಶಕ್ತಿ ಹೆಚ್ಚಾಗುವಂತೆ ಮಾಡಬೇಕು. ಡೆವಲಪ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಇನ್ ಹ್ಯೂಮನ್ ಬಾಡಿ, ಹಾಗೆ ಮನುಷ್ಯನ ದೇಹದಲ್ಲೂ ರೋಗನಿರೋಧಕ ಶಕ್ತಿ ಹೆಚ್ಚಾಗುವಂತೆ ಮಾಡಬೇಕು. ರೆಸಿಸ್ಟೆನ್ಸ್, ಸ್ಟ್ರೆಂತ್, ಆಂಟಿಬಯೋಟಿಕ್ಸ್ಗಳು ಇವೆಲ್ಲ ಮಾತ್ರೆಗಳು. ನೋಡಿ, ಬಟರ್, ಬೆಣ್ಣೆ ಮತ್ತು ಹಾಲು ಇವೆಲ್ಲ ಕುಡಿಬೇಕು. ಎಕ್ಸ್ಪೋಜರ್ ಥ್ರೂ ದ ಅನಿಮಲ್ಸ್ ಫುಡ್ ಪ್ರಾಡಕ್ಟ್ಸ್, ಪ್ರಾಣಿಯಿಂದ ಸಿಗ್ತಕ್ಕಂಥ ಆಹಾರಗಳು. ಅವು ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಥ್ರೂ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫುಡ್. ಅಂದರೆ ಯಾವುದ್ಯಾವುದರಿಂದ ನಮಗೆ ಈ ಬ್ಯಾಕ್ಟೀರಿಯಾಗಳಿರುತ್ತೆ ಅಂತ ಅಂದರೆ ಪ್ರಾಣಿಗಳಿಂದ ಸಿಗ್ತಕ್ಕಂಥ ಮೊಟ್ಟೆ ಇರ್ಬೋದು, ಹಾಲು, ಇವುಗಳಿಂದ ಅವುಗಳ ದೇಹದಲ್ಲಿರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಮನುಷ್ಯರಿಗೆ ಸೇರುತ್ತೆ, ಹಾಲು ಮೊಸರು ಅದೆಲ್ಲ ಕುಡಿಯೋದ್ರಿಂದ. ಹಾಗೆ ಪ್ರಾಣಿಗಳ ದೇಹಕ್ಕೆ ಹೇಗೆ ಬ್ಯಾಕ್ಟೀರಿಯಾ ಸೇರುತ್ತೆ ಅಂದರೆ ಗಿಡಗಳಲ್ಲಿ, ಈ ಗಿಡದಲ್ಲಿ ಇಟ್ ರೀಚಸ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ಸ್ ಥ್ರೂ ಎ ಕ್ರಾಪ್ ಪ್ರೊಡಕ್ಷನ್. ಕ್ರಾಪ್ ಪ್ರೊಡಕ್ಷನ್ ಬಳಸ್ತಕ್ಕಂಥ ಕೆಲವೊಂದು ಫರ್ಟಿಲೈಸರ್ಸ್ಗಳು ಅಥವಾ ಗಿಡಗಳಲ್ಲಿ ಇರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಥ್ರೂ ಎ ಸಾಯಿಲ್ ಆ್ಯಂಡ್ ಕ್ರಾಪ್ ಫೀಲ್ಡ್ ಮೆನ್ಯೂರ್ ಅನಿಮಲ್ ಫೀಡ್ಸಸ್. ಪ್ರಾಣಿಗಳು ತಿಂತಕ್ಕಂತಹ ಅನಿಮಲ್ ಫೀಡ್ಸಲ್ಲಿ ಮತ್ತು ನಾವು ಬೆಳೀತಕ್ಕಂಥ ಬೆಳೆ ಮೂಲಕ ಏನಾಗುತ್ತೆ, ಪ್ರಾಣಿ ದೇಹವನ್ನು ಸೇರುತ್ತೆ. ಆ ಪ್ರಾಣಿಯಿಂದ ಬರ್ತಕ್ಕಂಥ ಹಾಲು, ಮೊಟ್ಟೆ ಇವುಗಳನ್ನ ಸೇರಿಸೋದ್ರಿಂದ ಇದು ಮನುಷ್ಯರಿಗೆ ಸೇರುತ್ತೆ. ಹಾಗೆ ಇಲ್ಲಿ ನೋಡಿ, ಸ್ಪ್ರೆಡ್ ಇನ್ ಹಾಸ್ಪಿಟಲ್ ಥ್ರೂ ಡರ್ಟಿ ಸರ್ಫೇಸ್. ಕ್ಲಿನಿಕ್ಕು ಅಥವಾ ಆಸ್ಪತ್ರೆ ಏನಾದರೂ ಕೊಳಕು ಪ್ರದೇಶದಲ್ಲಿದ್ದರೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಮನುಷ್ಯನಿಗೆ, ಪೇಷಂಟ್ಗೂ ಅಲ್ಲಿಗೆ ಸೇರುತ್ತೆ. ಇದರಿಂದ ಸ್ಪ್ರೆಡ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಟು ಕಮ್ಯುನಿಟಿ. ಒಬ್ಬ ಆಸ್ಪತ್ರೆಗೆ ಹೋಗಿದ್ರೆ ಅವನು ತಗಲಿಂತಿದ್ರೆ ಅವ್ರ ಕಮ್ಯುನಿಟಿ ಮನೆಯವ್ರಿಗೆಲ್ಲ ತಗಲುತ್ತೆ. ಹಾಗೆ ನೋಡಿ, ಮೇ ಹ್ಯಾವ್ ಸೀರಿಯಸ್ ಇಲ್ನೆಸ್ ಅಂಡ್ ಗೆಟ್ ಕೇರ್ ಆಫ್ ಹಾಸ್ಪಿಟಲ್, ಸ್ಪ್ರೆಡ್ ಡೈರೆಕ್ಟ್ಲಿ ಅದರ್ ಪೇಷಂಟ್ ಇಂಡೈರೆಕ್ಟ್ಲಿ
ಥ್ರೂ ಎ ಹೆಲ್ತ್ ಕೇರ್ ವರ್ಕ್ಸ್. ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ ಆಗಿ ರೋಗಿಯಿಂದ ಹಾಸ್ಪಿಟಲ್ ಇರ್ತಕ್ಕಂಥ ಇತರ ರೋಗಿಗಳಿಗೂ ತಲುಪುತ್ತೆ. ಆರೋಗ್ಯವಂತ ವ್ಯಕ್ತಿ ಇದ್ರೆ ಅಥವಾ ಇವನು ರೋಗಿ ರೆಸಿಸ್ಟೆನ್ಸ್ ಪವರ್ನ ಹೆಚ್ಚು ಮಾಡ್ಕೊಳ್ಬೇಕು. ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಏನಾಗುತ್ತೆ, ಇಂಥ ಆಹಾರಗಳನ್ನ ಸೇವಿಸೋದ್ರಿಂದ ಅವನಲ್ಲಿ ಇಲ್ನೆಸ್ಸು, ಅನಾರೋಗ್ಯ ಉಂಟಾಗಿ ಈ ರೀತಿ ರೋಗಗಳು ಹರಡುತ್ತೆ. ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಸ್ಟಡಿಂಗ್ infographic given in figure 3.5b. How do you think the antibiotic resistance has been developed in bacterial pathogens? What precautions may be taken to reduce antibiotic resistance? ಹಾಗಾದರೆ ನಾವು ಆಂಟಿಬಯೋಟಿಕ್ಸ್ನ ತಗೊಂಡ್ರೂ ಸಹ ರೋಗಗಳ ಜೈವಿಕ ಪ್ರತಿರೋಧಕಗಳಿಂದ ಯಾವುದೇ ಉಪಯೋಗ ಆಗ್ತಿಲ್ಲ ಅಂದರೆ ರೋಗಕಾರಕಗಳನ್ನ ಬೆಳವಣಿಗೆಯನ್ನು ಆ ಬ್ಯಾಕ್ಟೀರಿಯಾಗಳಿಂದ ರೋಗಕಾರಕಗಳು ಹೆಚ್ಚಾಗದಂತೆ ತಡೆಯುವುದು ಹೇಗೆ, ನಮ್ಮ ಜೈವಿಕ ಪ್ರತಿರೋಧವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ, ಮತ್ತೆ ರೋಗ ಹರಡೋದನ್ನು ರೆಡ್ಯೂಸ್ ಮಾಡೋದು ಹೇಗೆ ಅಂತೇಳಿ. To tackle a problem of antibiotic resistance, we must use antibiotics wisely only when ಪ್ರಿಸ್ಕ್ರೈಬ್ಡ್ ಬೈ ಡಾಕ್ಟರ್. ಯಾವಾಗ ನಾವು ಈ ಆಂಟಿಬಯೋಟಿಕ್ಸ್ನ ಬಳಸಬೇಕು ಅಂದರೆ ಡಾಕ್ಟರ್ ಯಾವಾಗ ನಮಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಬರೆದಿರ್ತಾರೆ, ಯೂಸ್ ಮಾಡಿ ತಗೊಳ್ಳಿ ಅಂತ ಆವಾಗ ಬಳಸಬೇಕು. ಇನ್ ದ ಕರೆಕ್ಟ್ ಡೋಸ್ ಆ್ಯಂಡ್ ಫಾರ್ ಎ ರೈಟ್ ಡ್ಯೂರೇಷನ್. ಅವ್ರು ಎಷ್ಟು ಡೋಸ್ನ ತೊಗೊಳಕ್ಕೆ ಹೇಳಿರ್ತಾರೆ. ಅವ್ರು 1 ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದ್ರೆ ನೀವು ಒಟ್ಟೊಟ್ಟಿಗೆ ಬೇಗ ಹುಷಾರಾಗಲಿ ಅಂತ 2-3 ಟ್ಯಾಬ್ಲೆಟ್ನ ತೊಗೊಳ್ಳೋದು, ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಯಾವ ಸಮಯಕ್ಕೆ ಹೇಳಿರ್ತಾರೆ ಕರೆಕ್ಟಾಗಿ ಆ ಸಮಯಕ್ಕೆ ತೊಗೊಳ್ಬೇಕು. ಅವಾಯ್ಡಿಂಗ್ ಅನ್ನೆಸೆಸರಿ ಯೂಸ್ ಹೆಲ್ಪ್ಸ್ ಪ್ರಿವೆಂಟ್ ದ ರೈಸ್ ಆಫ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಕೀಪ್ಸ್ ಆಂಟಿಬಯೋಟಿಕ್ ಎಫೆಕ್ಟಿವ್ ಫಾರ್ ಫ್ಯೂಚರ್ ಜನರೇಷನ್. ಅನಾವಶ್ಯಕವಾಗಿ ಆಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ಗಳನ್ನ ತೊಗೊಳ್ಳೋದು ಮುಂದಿನ ಪೀಳಿಗೆಗೆ ಇದರಿಂದ ಅನೇಕ ತೊಂದರೆಗಳಾಗುತ್ತೆ. ಅದನ್ನು ಆದಷ್ಟು ಕಡಿಮೆ ಮಾಡಿ. Traditional medicine systems like Ayurveda, Siddha and Unani have been used in India for many years to manage common health problems. ಈ ನಮ್ಮ ಪೂರ್ವಜರು ಬಳಸ್ತಿದ್ದಂಥ ಆಯುರ್ವೇದ, ಸಸ್ಯಗಳಿಂದ ತಯಾರು ಮಾಡ್ತಕ್ಕಂಥ ಔಷಧಿಗಳನ್ನು, ಸಿದ್ಧ ಔಷಧಿ, ಯುನಾನಿ, ಇವುಗಳು ನಮ್ಮ ನಮ್ಮ ಭಾರತದ ಒಂದು ಔಷಧಿಯ ಒಂದು ಸಾಂಪ್ರದಾಯಿಕ ಔಷಧಿ ಪದ್ಧತಿ ಅಂತಲೇ ಹೇಳಬೇಕು. ಇದು ತುಂಬ ಅನೇಕ ಸಾವಿರಾರು ವರ್ಷಗಳಿಂದನೇ ಇದನ್ನು ಉಪಯೋಗಿಸ್ಕೊಂಡು ಬಂದಿದೆ. ಹಾಗೆ ಎಷ್ಟೋ ರೋಗದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿದೆ. ಹಾಗಾಗಿ ದೇ ಯೂಸ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಲೈಕ್ ಹರ್ಬ್ಸ್, ಆಯಿಲ್ಸ್ ಆ್ಯಂಡ್ ಮಿನರಲ್ಸ್ ಫಾರ್ ಮ್ಯಾನೇಜಿಂಗ್ ಇಲ್ನೆಸ್ ಆ್ಯಂಡ್ ಪ್ರಮೋಟಿಂಗ್ ರಿಕವರಿ ಆ್ಯಂಡ್ ಫೋಕಸ್ ಆನ್ ಹೆಲ್ತಿ ಲೈಫ್ ಸ್ಟೈಲ್ ಆ್ಯಂಡ್ ಬ್ಯಾಲೆನ್ಸ್ಡ್ ಡಯಟ್. ಹಾಗಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಆಹಾರಗಳು, ಉತ್ತಮವಾದ ಎಣ್ಣೆ, ಔಷಧಿ ಸಸ್ಯಗಳಿಂದ ಸಿಗ್ತಕ್ಕಂತಹ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂತಹ ಔಷಧಿಗಳನ್ನು ಸೇವಿಸಿಕೊಂಡು ಸಮತೋಲನ ಆಹಾರ, ಉತ್ತಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ಹೇಳ್ತಿದ್ದಾರೆ. While these systems can help with some conditions and are useful for everyday well-being, they may not be effective for all diseases and at all stage. ಹಾಗೆ ಈ ಉತ್ತಮ ಜೀವನ ಶೈಲಿಯನ್ನು ಬೆಳೆಸ್ಕೊಳ್ಳೋದ್ರಿಂದ ನಾವು ಎಷ್ಟೋ ರೋಗಗಳ ವಿರುದ್ಧ ಮತ್ತು ಎಷ್ಟೋ ರೋಗಗಳನ್ನು ತಲುಪಿದ್ರೂ ಸಹ ಅವುಗಳನ್ನು ಎದುರಿಸುವಂಥ ಶಕ್ತಿ ನಮಗೆ ಸಿಗುತ್ತೆ ಉತ್ತಮ ಜೀವನ ಶೈಲಿಯಿಂದ. ಥೆರಪೀಸ್ ಫಾರ್ non-communicable diseases focus on managing systems of improving quality of life through medications, lifestyle change and rehabilitations. Earlier diagnosis and continuous care are key control the diseases progressives and prevents complication. Non-communicable diseases, ಈ ಕ್ಯಾನ್ಸರ್ಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಇವೆಲ್ಲ ನಿಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸ್ಕೊಂಡು ಆದಷ್ಟು ಮೆಡಿಕೇಷನ್ ಅವುಗಳನ್ನ ರಿಹೆಬಿಲಿಟೇಷನ್ ಮಾಡಿಕೊಂಡು ಏನಿದೆ ಅದನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು, ಆ ರೋಗಗಳು ಬರದಾಗೆ ಅದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು, ಕಾಂಪ್ಲಿಕೇಶನ್ ಆಗದಾಗೆ ಅದನ್ನು ನೀವು ಉನ್ನತವಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ನಾವು ಮತ್ತು ನಮ್ಮ ಸುತ್ತಮುತ್ತಲ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿದೆ. ಹೌ ಬ್ಯಾಕ್ಟೀರಿಯಾ ಬಿಕೇಮ್ ಎ ರೆಸಿಸ್ಟೆನ್ಸ್ ಟು ಆಂಟಿಬಯೋಟಿಕ್ಸ್. ಬ್ಯಾಕ್ಟೀರಿಯಾ ಹೇಗೆ ಬಿಕೇಮ್ ರೆಸಿಸ್ಟ್ ಆಂಟಿಬಯೋಟಿಕ್ಕಿಂದ ಬ್ಯಾಕ್ಟೀರಿಯಾಗಳು ಹೇಗೆ ರೆಸಿಸ್ಟನ್ನು ಪಡ್ಕೊಳ್ತೆ ಅಂತ. ಎ ಫ್ಯೂ ಮೈಕ್ರೋಬ್ಸ್ ಡೆವಲಪ್ ರೆಸಿಸ್ಟೆನ್ಸ್ ಟು ಆಂಟಿಬಯೋಟಿಕ್ಸ್. ಕೆಲವೊಂದು ಇರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು ರೆಸಿಸ್ಟೆನ್ಸ್ ತಗೊಳ್ಳಲ್ಲ, ಕೆಲವೊಂದು ಬ್ಯಾಕ್ಟೀರಿಯಾಗಳು ರೆಸಿಸ್ಟೆನ್ಸ್ನ ಹೊಂದುತ್ತೆ. ವೆನ್ ಆಂಟಿಬಯೋಟಿಕ್ಸ್ ಕಿಲ್ ಬ್ಯಾಕ್ಟೀರಿಯಾ ಕಾಸಿಂಗ್ ಇಲ್ನೆಸ್, ದೇ ಆಲ್ಸೋ ಕಿಲ್ ಗುಡ್ ಬ್ಯಾಕ್ಟೀರಿಯಾ ಪ್ರೊಟೆಕ್ಟಿಂಗ್ ದ
ಬಾಡಿ ಫ್ರಮ್ ಇನ್ಫೆಕ್ಷನ್. ನಮಗೆ ನಾವು ಆಂಟಿಬಯೋಟಿಕ್ಸ್ ತಗೊಂಡಾಗ ಬೇಡವಾದಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ ಇದೆ, ನಮಗೆ ರೋಗವನ್ನು ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು. ಹಾಗೆ ಕೆಲವೊಂದು ಗುಡ್ ಬ್ಯಾಕ್ಟೀರಿಯಾಗಳು, ನಮ್ಮ ದೇಹಕ್ಕೆ ಬ್ಯಾಕ್ಟೀರಿಯಾಗಳ ಅವಶ್ಯಕತೆ ಇದೆ. ನಮ್ಮ ದೇಹದಲ್ಲಿ ಕೆಲವೊಂದನ್ನ ಚಯಾಪಚಯ ಕ್ರಿಯೆಗಳಿಗೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲೇ ಉಪಯುಕ್ತ ಬ್ಯಾಕ್ಟೀರಿಯಾಗಳಿದೆ, ಅದನ್ನು ಸಹ ಕಿಲ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ದ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಗ್ರೋ ಆ್ಯಂಡ್ ಟೇಕ್ ಓವರ್. ರೆಸಿಸ್ಟೆನ್ಸ್ ತಗೊಂಡು ಗ್ರೋ ಆಗೋದಕ್ಕೆ ಸಹಾಯ ಮಾಡುತ್ತೆ. ಕೆಲವೊಂದು ಆಂಟಿಬಯೋಟಿಕ್ಸ್ಗಳು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸಮ್ ಬ್ಯಾಕ್ಟೀರಿಯಾ ಟ್ರಾನ್ಸ್ಫರ್ ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಟು ಅದರ್ ಬ್ಯಾಕ್ಟೀರಿಯಾ ಕಾಸಿಂಗ್ ಮೋರ್ ಪ್ರಾಬ್ಲಮ್. ಇನ್ನು ಕೆಲವು ಆಂಟಿಬಯೋಟಿಕ್ಸ್ ಏನು ಮಾಡುತ್ತೆ, ಬೇರೆ ಬ್ಯಾಕ್ಟೀರಿಯಾಗಳಿಗೆ ಟ್ರಾನ್ಸ್ಫರ್ ಮಾಡಿ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡುತ್ತೆ. ನೋಡಿ, ಐ ನೀಡ್ ಆಂಟಿಬಯೋಟಿಕ್ ಫಾರ್ ಮೈ ಮದರ್, ಶಿ ಹ್ಯಾಸ್ ಎ ಥ್ರಾಟ್ ಆ್ಯಂಡ್ ಫೀವರ್. ಗಂಟಲು ನೋವು ಮತ್ತು ಜ್ವರದಿಂದ ನಮ್ಮ ನರಳುತ್ತಿದ್ದಾರೆ, ಅವ್ರಿಗೆ ಆಂಟಿಬಯೋಟಿಕ್ಸ್ನ ಅವಶ್ಯಕತೆ ಇದೆ ಅಂತ ಡಾಕ್ಟರ್ ಹತ್ರ ಅವ್ನು ಕೇಳ್ತಿದ್ದಾನೆ. ಯು ಮಸ್ಟ್ ಪ್ರಿಸ್ಕ್ರಿಪ್ಷನ್ಸ್ ಫ್ರಮ್ ಎ ಡಾಕ್ಟರ್. ನೀವು ಹೇಗೆ ತಗೋಬೇಕು ಆಂಟಿಬಯೋಟಿಕ್ಸ್ನ ಅಂತ ಖುದ್ದಾಗಿ ಡಾಕ್ಟರ್ನ ಬಳಿ ತಿಳಿದು ತೆಗೆದುಕೊಳ್ಳಿ ಅಂತ ಮೆಡಿಕಲ್ ಶಾಪ್ ಅವರು ಹೇಳ್ತಿದ್ದಾರೆ. ಆರ್ ಯು ಗಿವಿಂಗ್ ಆಂಟಿಬಯೋಟಿಕ್ಸ್ ಟು ಯುವರ್ ಕ್ಯಾಟಲ್? ನೀವು ನಿಮ್ಮ ಕ್ಯಾಟಲ್ ಜಾನುವಾರಿಗೆ ಆಂಟಿಬಯೋಟಿಕ್ಸ್ನ ಕೊಟ್ಟಿದ್ದೀರಾ? ನೋ, ಐ ಆಮ್ ನಾಟ್ ಯೂಸಿಂಗ್ ಎನಿ ಆಂಟಿಬಯೋಟಿಕ್ಸ್. ನಾವು ಯಾವುದೇ ಜೈವಿಕ ಪ್ರತಿರೋಧಕವನ್ನು ಬಳಸಿಲ್ಲ ಅಂತ ಹೇಳ್ತಿದ್ದಾರೆ. ನೋ, ಡು ನಾಟ್ ಗಿವ್ ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ ಟು ಯುವರ್ ಕ್ಯಾಟಲ್. ನೀವು ನಿಮ್ಮ ಹಸುಗಳಿಗೆ ಯಾವುದೇ ರೀತಿಯ ಆಂಟಿಬಯೋಟಿಕ್ ಇಂಜೆಕ್ಷನ್ನ ಕೊಡಬೇಡಿ. ಇಟ್ ವಿಲ್ ಡೆವಲಪ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅದರ್ವೈಸ್. ಇದೇ ತನ್ನ ಜೈವಿಕ ಪ್ರತಿರೋಧವನ್ನು ತಾನೇ ತನ್ನಲ್ಲಿ ಹೆಚ್ಚಿಸಿಕೊಳ್ಳುತ್ತದೆ. ಡೆವಲಪ್ ಆಫ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಅಂಡ್ ಪ್ರಿವೆಂಟ್ measures. History lesson complete explanation. Still next class exercise question and answer discuss ಮಾಡೋಣ. ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅಂದರೆ ಕಮೆಂಟ್ ಮಾಡಿ. ಆದಷ್ಟು ನಾನು ಕೊಟ್ಟಂಥ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡ್ಕೊಡಿ. ಬಿಕಾಸ್ 1 or 2 ಟೈಮ್ ಆಡಿಯೋನ ಕೇಳಿ ನೀವೇ ಆನ್ಸರ್ ಮಾಡ್ಬೋದು. ಅದನ್ನು ಅಡಿಷನ್ ಕ್ವೆಶನ್ಸ್ ಆಗಿ ಬರೆದಿಟ್ಕೊಂಡು ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸರ್ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಟೆಸ್ಟಿಗೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. LBA ನೋಟ್ಸ್ ಬಂದಮೇಲೆ ಅದನ್ನು ಕೊಡ್ತೀನಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ. Write a short note on India's role of vaccine production. Who is the Secretary of Department of Biotechnology? But the rotavirus vaccines, how it protects the children. How the rotavirus vaccines protects the children. Define antibiotics. Why the virus or other diseases why the antibiotics do not work against the viruses. Discover the first antibiotic penicillin. When and who? Yavaga yaru. How the penicillin injection work with bacteria. Write the phenomena of antibiotic resistance in bacteria. How bacteria became resistant to antibiotics. ಓಕೆ, ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಆದಷ್ಟು ಶೇರ್ ಮಾಡಿ. ನ್ಯೂ ಸಿಲೆಬಸ್ ಆಗಿದೆ, ಸ್ವಲ್ಪ ಟಫ್ ಅನಿಸುತ್ತೆ. 1 or 2 ಟೈಮ್ ಆಡಿಯೋನ ಕೇಳಿ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಓಕೆನಾ? ಓಕೆ, ಥ್ಯಾಂಕ್ ಯು.